17ನೇದು. ಗೌರಿ ಸರ್ವ ಆಮ್ಲ ಸ್ಥಳಿನಿ ಪಳು. ಗೌರಿ ದಾಮೋದರನ ತಿಳಿಯುವುದು. ಗೌರಿಪ ಅನಾಮ್ಲಸ್ಥ ಸಂಕರುಷಣನ ಚಿಂತಿಪುದು. ಗೌರಿಪ ಅನಾಮ್ಲಸ್ಥ ಸಂಕರುಷಣನ ಚಿಂತಿಪುದು. ಸಾರ ಶರ್ಕರ ಗುಡದೊಳಗೆ ವೃತ್ರಾರಿರುತಿಹ ವಾಸುದೇವನ. ಊರಿಗಳು ಧೇನಿಪರು ಪರಮಾದರದಿ ಸರ್ವತ್ರ. ಹಿಂದೆ ಅನೇಕ ಪದಾರ್ಥಗಳಲ್ಲಿ ಭಗವದ್ ರೂಪಗಳು, ಅಲ್ಲಿ ಅಭಿಮಾನಿ ದೇವತೆಗಳು, ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಗೌರಿ ಸರ್ವ ಆಮ್ಲಸ್ಥಳೆನಿಪಳು. ಗೌರಿ ಅಂದರೆ ಪಾರ್ವತಿ ದೇವಿ, ಸರ್ವ ಆಮ್ಲಸ್ಥ. ಆಮ್ಲ ಅಂತಂದರೆ ಹುಳಿ, ಅಂದರೆ ಹುಳಿ ಪದಾರ್ಥಗಳು, ಹುಳ್ಳಗಿರತಕ್ಕಂತಹ ಪದಾರ್ಥಗಳು ಅಂತ ಅರ್ಥ. ಹುಳಿನ ಮತ್ತು ಹುಳಿ ಸಾರು ಹಂಗಲ್ಲ, ಆ ಹುಳಿ ಅಲ್ಲ, ಹುಳ್ಳಗಿರತಕ್ಕಂತಹ ಪದಾರ್ಥಗಳಲ್ಲಿ ಇರ್ತಾಳೆ. ಸಾ ಸರ್ವ ಆಮ್ಲಸ್ಥಳು, ಎಲ್ಲ ಹುಳಿ ಪದಾರ್ಥಗಳಲ್ಲಿ ಇರ್ತಾಳೆ. ಶೌರಿ ದಾಮೋದರನ ತಿಳಿಯುವುದು. ಅಲ್ಲಿ ಯಾರನ್ನ ತಿಳಿಯಬೇಕು ಅಂದರೆ ಶೌರಿ ಅಂದರೆ ಆ ಭಗವಂತ ನಾರಾಯಣನಿಗೆ ಶೌರಿ ಅಂತ ಹೆಸರು, ಕೃಷ್ಣ ರೂಪಕ್ಕೂ ಶೌರಿ ಅಂತ ಹೆಸರು. ಶೌರಿ ದಾಮೋದರನ, ಶ್ರೀಹರಿ ದಾಮೋದರನ ರೂಪ. ದಾಮೋದರ ಅಂತ ಯಾಕೆ ಭಗವಂತನ ಹೆಸರು ಬಂತು? ದಾಮವನ್ನು ಉದರದಲ್ಲಿ ಕಟ್ಟಿಕೊಂಡ. ದಾಮ ಅಂದರೆ ಹಗ್ಗ. ಆ ಯಶೋಧಾದೇವಿ ಕೃಷ್ಣ ಪರಮಾತ್ಮನ ಆ ಆಟಗಳನ್ನು ನೋಡಿ ತಾಳಲಾರದೆ ಹಗ್ಗ ಕಟ್ಟಿಬಿಟ್ಲಲ್ಲ ಹೊರಡಿಗೆ. ಹೀಗಾಗಿ ದಾಮೋದರ ಅಂತ ಹೆಸರಾಯಿತು ಆತನಿಗೆ. ಹೀಗಾಗಿ ಆ ಶೌರ್ಯಾದಂತಹ ದಾಮೋದರನು ಅಲ್ಲಿ ಗೌರಿ ಅಂತರ್ಯಾಮಿಯಾಗಿ ತಾನಿದ್ದಾನೆ, ಆ ಹುಳಿ ಪದಾರ್ಥಗಳಲ್ಲಿ ಇರ್ತಾನೆ ಅಂತ ಅರ್ಥ. ಇನ್ನು ಗೌರಿಪ, ಆ ಗೌರಿಪತಿ. ಗೌರಿಪ ಅಂದರೆ ಗೌರಿಪತಿ, ರುದ್ರದೇವರು. ಆ ಗೌರಿಪ ಅಂದರೆ ರುದ್ರದೇವರು ಅನಾಮ್ಲಸ್ಥ. ಈತ ಅನಾಮ್ಲದಲ್ಲಿ, ಗೌರಿ ಆಮ್ಲದಲ್ಲಿ ಆದರೆ ಈತ ಅನಾಮ್ಲದಲ್ಲಿ. ಅನಾಮ್ಲ ಅಂದರೆ ಹುಳಿ ಇಲ್ಲದೆ ಇರತಕ್ಕಂತಹ ಸಿಹಿ ಪದಾರ್ಥಗಳು ಅಂತ ಅರ್ಥ. ಹುಳಿ ಇಲ್ಲದ ಸಿಹಿ ಪದಾರ್ಥಗಳಲ್ಲಿ ರುದ್ರದೇವರು ಇರ್ತಾರೆ. ಹುಳ್ಳಗಿರುವ ಪದಾರ್ಥಗಳು ಗೌರಿದೇವಿ, ಹುಳ್ಳಗಲ್ಲದೆ ಸಿಹಿ ಇರತಕ್ಕಂತಹ ಪದಾರ್ಥಗಳಲ್ಲಿ ರುದ್ರದೇವರು. ಅಲ್ಲಿ ಸಂಕರ್ಷಣನ ಚಿಂತಿಪುದು. ರುದ್ರಾಂತರ್ಯಾಮಿ ಸಂಕರ್ಷಣ. ಯಾಕೆ ಮತ್ತು ರುದ್ರದೇವರು ಪ್ರಳಯಕಾರಕ, ಲಯಕಾರಕ. ಸಂಕರ್ಷಣ ಲಯಕಾರಕ. ಲಯ 5 ರೂಪಗಳಲ್ಲಿ ಅನಿರುದ್ಧ ಪ್ರಜ್ವಮ್ನ ಸಂಕರ್ಷಣ ವಾಸುದೇವ 4 ರೂಪಗಳಲ್ಲಿ ಸಂಕರ್ಷಣ ರೂಪದಿಂದ ಲಯ ಮಾಡುತ್ತಾನೆ ಭಗವಂತ. ಅದಕ್ಕಾಗಿ ರುದ್ರಾಂತರ್ಯಾಮಿಯಾಗಿ ಲಯ ಮಾಡ್ತಾನೆ. ಅದಕ್ಕಾಗಿ ಇಲ್ಲಿ ರುದ್ರಾಂತರ್ಯಾಮಿಯಾಗಿ ಸಂಕರ್ಷಣ ಅಂತ ಬಂತು. ಸಂಕರ್ಷಣನ್ನು ಅಲ್ಲಿ ಚಿಂತಿಪುದು. ಇನ್ನು ಸಾರ ಶರ್ಕರ ಗುಡದೊಳಗೆ. ಸಾರ ಎಲ್ಲ ಸಿಹಿಗಳಿಗೂ ಸಾರವಾದಂತಹ ಶರ್ಕರ ಗುಡ. ಶರ್ಕರ ಅಂದರೆ ಸಕ್ಕಿರಿ. ಸಕ್ಕಿರಿ ಅಂದರೆ ಈ ಸಕ್ಕಿರಲ್ಲ, ಕಲ್ಸಕ್ಕಿರಿ ಅಂತ ಅರ್ಥ. ಹಿಂದೆ ಈ ಸಕ್ಕರೆ ಇದ್ದಿಲ್ಲ, ಕಲ್ಸಕ್ಕರೆ ನಿಜವಾದ ಸಕ್ಕರೆ. ಇದೆಲ್ಲ ಕೆಮಿಕಲ್ ಹಾಕಿದ ಸಕ್ಕರೆ. ಹೀಗಾಗಿ ಶರ್ಕರ ಅಂತಂದರೆ ಆ ಸಿಹಿಯಾಗಿರತಕ್ಕಂತಹ ಸಕ್ಕರೆ ಮತ್ತು ಗುಡ ಅಂದರೆ ಬೆಲ್ಲ. ಆ ಸಾರವಾದಂತಹ ಅಂದರೆ ಸಿಹಿ ಪದಾರ್ಥಗಳಿಗೆಲ್ಲ ಸಾರಭೂತವಾದದ್ದು ಸಕ್ಕರೆ, ಗುಡ ಮತ್ತು ಬೆಲ್ಲಗಳು. ಅದರೊಳಗೆ ವೃತ್ರಾರಿ ಋತಿಹ. ವೃತ್ರ ಅರಿ, ವೃತ್ರನ ಶತ್ರು, ವೃತ್ರಾಸುರನ ಸಂಹಾರ ಮಾಡಿದ ಇಂದ್ರದೇವರು ಅಂತ ಅರ್ಥ. ಹಾಗೆ ವೃತ್ರಾರಿ ಋತಿಹ, ಅಲ್ಲಿ ವಾಸುದೇವ ಇರ್ತಾನೆ. ಆ ಇಂದ್ರಾಂತರ್ಯಾಮಿಯಾಗಿ
ವಾಸುದೇವ ರೂಪ ವಾಸುದೇವನ ಸೂರಿಗಳು ಧೇನಿಪರು ಪರಮಾದರದಿ ಸರ್ವತ್ರ. ಈ ರೀತಿಯಾಗಿ ಸೂರಿಗಳು ಅಂತಂದರೆ ಪಂಡಿತರು ಜ್ಞಾನಿಗಳು ಈ ರೀತಿಯಾಗಿ ಪರಮಾದರದಿ ಅಂದರೆ ಭಕ್ತಿಯಿಂದ ಸರ್ವತ್ರ ಧೇನಿಪರು ಎಲ್ಲ ಕಡೆಗೂ ಧ್ಯಾನ ಮಾಡ್ತಾರೆ ಅಂತ ಅರ್ಥ. ಅದಾಯ್ತಲ್ಲ. ಪಾರ್ವತಿಯು ಎಲ್ಲ ಹುಳಿ ಪದಾರ್ಥಗಳಿಗೆ ಅಭಿಮಾನಿ ದೇವತೆ. ಅಲ್ಲಿ ಶ್ರೀಹರಿ ದಾಮೋದರ ರೂಪದಿಂದ ನಿಯಾಮಕನಾಗಿ ಇರುತ್ತಾನೆ. ಹುಳಿ ಅಲ್ಲದ ಸಿಹಿ ಪದಾರ್ಥಗಳಲ್ಲಿ ಗೌರಿಪತಿಯಾದ ರುದ್ರ ಇರುತ್ತಾನೆ. ಗೌರಿಪತಿಯಾದ ರುದ್ರ ಅಭಿಮಾನಿ. ಅಲ್ಲಿ ಸಂಕರ್ಷಣನನ್ನು ಚಿಂತಿಸಬೇಕು. ಸಿಹಿಯ ಸಾರವಾದ ಸಕ್ಕರೆ ಬೆಲ್ಲಗಳಲ್ಲಿ ವೃತ್ರನ ವೈರಿಯಾದ ಇಂದ್ರ ಅಭಿಮಾನಿ. ಅಲ್ಲಿ ವಾಸುದೇವ ರೂಪವನ್ನು ಚಿಂತಿಸಬೇಕು. ಹೀಗೆ ಎಲ್ಲ ಕಡೆಗೆ ಜ್ಞಾನಿಗಳು ಭಕ್ತಿಯಿಂದ ಧ್ಯಾನಿಸುವರು.
ಗೌರಿ ಸರ್ವಾಂಲಸ್ಥಳಿನಿ ಪಳುಶೌರಿ ದಾಮೋದರನ ತಿಳಿಯುವುದು. ಗೌರಿಪ ಅನಾಮ್ಲಸ್ಥ ಸಂಕರುಷಣನ ಚಿಂತಿಪುದು. ಸಾರ ಶರ್ಕರ ಗುಡದೊಳಗೆ ವೃತ್ರಾರೀರುತಿ ವಾಸುದೇವನ. ಸೂರಿಗಳು ಧೇನಿಪರು ಪರಮಾದರದಿ ಸರ್ವತ್ರ. ಸ್ಮರಿಸುವಾಚಸ್ಪತಿಯ ಸೋಪಸ್ಕರದೊಳಗೆ ಪ್ರದ್ಯುಮ್ನನಿಪ್ಪನು. ನಿರಯಪತಿ ಯಮಧರ್ಮ ಕಟು ದ್ರವ್ಯದೊಳಗ ನಿರುದ್ಧ. ಸರಶಪ ಶ್ರೀರಾಮಠೇಳದಿ ಸ್ಮರಣ ಶ್ರೀ ಪುರುಷೋತ್ತಮನ. ಕರ್ಪೂರದಿ ಚಿಂತಿಸಿ ಪೂಜಿಸುತ್ತಲಿರು ಪರಮ ಭಕುತಿಯಲಿ. ಮಿಗತಾ ಪದಾರ್ಥಗಳಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಮರಿಸು ವಾಚಸ್ಪತಿಯ. ವಾಚಸ್ಪತಿ ಅಂದರೆ ಬೃಹಸ್ಪತ್ಯಾಚಾರ್ಯರು. ಒಳ್ಳೆ ಮಾತಿಗೆ ಬುದ್ಧಿಗೆ ಅಭಿಮಾನಿ ದೇವತೆ, ಬುದ್ಧಿಯನ್ನು ಕೊಡತಕ್ಕಂತಹ ದೇವತೆ. ಮಾತು ಒಳ್ಳೆ ಮಾತು ಬರಬೇಕಾದ್ರೆ ಬೃಹಸ್ಪತ್ಯಾಚಾರ್ಯ ಅನುಗ್ರಹ ಇರಬೇಕು. ಹೀಗಾಗಿ ವಾಚಸ್ಪತಿ ಒಳ್ಳೆ ಮಾತುಗಾರ ಅಂತ ಅರ್ಥ. ಯಾರು? ಬೃಹಸ್ಪತ್ಯಾಚಾರ್ಯರು. ಆ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಿಸು. ಎಲ್ಲಿ ಸ್ಮರಿಸಬೇಕು? ಸೋಪಸ್ಕರದೊಳಗೆ. ಸೋಪಸ್ಕರಗಳು ಅಂದರೆ ಬೇರೆ ಬೇರೆ ಚಟ್ನಿ ಪಲ್ಯ ಮೊದಲಾಗಿರತಕ್ಕಂಥ ಪದಾರ್ಥಗಳು, ಹಚ್ಚಿಕೊಳ್ಳೋ ವ್ಯಂಜನಗಳು ಅಂತ ಕರಿತೀವಲ್ಲ, ಆಗ ಆ ವ್ಯಂಜನ ಪದಾರ್ಥಗಳಲ್ಲಿ ಈ ಬೃಹಸ್ಪತಿಯನ್ನು ಚಿಂತಿಸಬೇಕು. ಅಲ್ಲಿ ಪ್ರದ್ಯುಮ್ನ ನಿಪ್ಪನು. ಅಲ್ಲಿ ಭಗವದ್ ರೂಪ ಬಂದು ಪ್ರದ್ಯುಮ್ನ. ಹೀಗಾಗಿ ಆ ಸಾಧಕಗಳಲ್ಲಿ ಈ ಬೃಹಸ್ಪತಿ, ಅದರಲ್ಲಿ ಪ್ರದ್ಯುಮ್ನ. ನಿರಯಪತಿ ಯಮಧರ್ಮ ಕಟುದ್ರವ್ಯದೊಳಗೆ. ನಿರಯಪತಿ, ನಿರಯ ಅಂತಂದರೆ ನರಕ. ನಿರಯಪತಿ, ಆ ನರಕಕ್ಕೆ ಅಧಿಪತಿ ಯಾರು? ಯಮಧರ್ಮ. ಯಮಧರ್ಮ ಇಲ್ಲಿ ಚಿಂತಿಸಬೇಕು ಅಂದರೆ ಕಟುದ್ರವ್ಯದೊಳಗೆ. ಕಟು ಮತ್ತು ಯಮಧರ್ಮರಾಯ ಅಂತಂದರೆ ಸಮಾವೇಶ. ನರಕ ಅಂದರೆ ಖಾರ ಖಾರ ಇರ್ತದೆ ಎಲ್ಲ, ಅದಕ್ಕಾಗಿ ಖಾರ ದ್ರವ್ಯಗಳಲ್ಲಿ ಚಿಂತಿಸಬೇಕನ್ನೋದು. ನರಕ ಅಂದ್ರೇ ಖಾರ, ಅದಕ್ಕಾಗಿ ಖಾರದ್ರವ್ಯದಲ್ಲಿ ಈ ಯಮಧರ್ಮರಾಜನನ್ನು ಚಿಂತಿಸಬೇಕು. ಇದು ಹೆಂಗೆ ಖಾರ ಇರ್ತದೋ ನರಕ ಕಷ್ಟಗಳು ಕೂಡ ಅಷ್ಟು ಖಾರ ಇರ್ತದ ಅಂತ. ಅಲ್ಲಿ ಒಳಗೆ ಅನಿರುದ್ಧ, ಆ ಯಮಧರ್ಮರಾಜನಲ್ಲಿ ಅನಿರುದ್ಧ ಇರ್ತಾನೆ. ಖಾರ ಪದಾರ್ಥಗಳಲ್ಲಿ ನಾವು ಸುಲಭ ಗುರುತಿಟ್ಕೊಬೋದು. ಖಾರ ಅಂತಲೇ ಯಮಧರ್ಮರಾಜ ಅಂತ ಗುರುತು ಬಂದಿರಬೇಕು. ಹಬ್ಬ ಖಾರ ಖಾರ ಅಂತ ಒದ್ದಾಡ್ತಿರ್ತೀವಿ, ಯಮಧರ್ಮರಾಜ ಗುರುತು ಬಂದುಬಿಡ್ತಾನೆ ಮಾತು. ಅದರೊಳಗೆ ಅನಿರುದ್ಧ ಇರ್ತಾನೆ. ಇನ್ನು ಸರಶಪ ಶ್ರೀರಾಮಠ ಏಳದಿ ಸ್ಮರಣ. ಸರಶಪ, ಸರಶಪ ಅಂದರೆ ಸಾಸಿವೆ. ಆಮೇಲೆ ಶ್ರೀರಾಮಠ, ರಾಮಠ ಅಂತಂದರೆ ಇಂಗು. ಶ್ರೀರಾಮಠ ಅಂದ್ರೆ ಅದಕ್ಕೆ ಮಂಗಳಕರವಾದದ್ದಂತೆ ಅದು. ಹೀಗಾಗಿ ಮಂಗಳಕರವಾದಂತಹ ರಾಮಠ ಅಂದರೆ ಇಂಗು. ಏಳದಿ, ಏಳ ಅಂದರೆ ಏಲಕ್ಕಿ. ಕರ್ಪೂರದಿ, ಕರ್ಪೂರದೊಳಗೆ. ಇಲ್ಲೆಲ್ಲ ಕೂಡ ಸ್ಮರಣ. ಸ್ಮರ ಅಂದರೆ ಮನ್ಮಥ, ಮನ್ಮಥನನ್ನು ಚಿಂತಿಸಬೇಕು. ಅಲ್ಲಿ ಸಾಸಿವೆ ಮತ್ತು ಇಂಗು, ಏಲಕ್ಕಿ, ಕರ್ಪೂರ
ಈ ರೀತಿಯಾದ ಮಂಗಳಕರ ದ್ರವ್ಯಗಳು, ಸುಗಂಧ ದ್ರವ್ಯಗಳು, ಅದರೊಳಗೆ ಮನ್ಮಥನನ್ನು ಸ್ಮರಿಸಬೇಕು. ಅಲ್ಲಿ ಶ್ರೀ ಪುರುಷೋತ್ತಮ, ಪುರುಷೋತ್ತಮ ರೂಪಿ ಭಗವಂತ ಅಲ್ಲಿರ್ತಾನೆ. ಈ ರೀತಿಯಾಗಿ ಚಿಂತಿಸಿ ಪೂಜಿಸುತ್ತಲಿರು ಪರಮ ಭಕುತಿಯಲ್ಲಿ. ಅತ್ಯಂತ ಭಕ್ತಿಯಿಂದ ಭಗವಂತನ ಈ ರೂಪಗಳನ್ನು ಚಿಂತಿಸುತ್ತಾ ಎಲ್ಲ ಕಡೆಗೂ ಸ್ಮರಣೆ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಲ್ಲ? ಚಟ್ನಿ ಮೊದಲಾದ ವ್ಯಂಜನ ಪದಾರ್ಥಗಳಲ್ಲಿ ಬೃಹಸ್ಪತಿಯನ್ನು ಸ್ಮರಿಸಬೇಕು. ಅವರೊಳಗೆ ಪ್ರದ್ಯುಮ್ನ ರೂಪಿ ಶ್ರೀಹರಿ ಇರುತ್ತಾನೆ. ಖಾರದ ಪದಾರ್ಥಗಳಲ್ಲಿ ನರಕಾಧಿಪತಿಯಾದ ಯಮಧರ್ಮ ಅಭಿಮಾನಿಯಾಗಿರುತ್ತಾನೆ. ಅಲ್ಲಿ ಅನಿರುದ್ಧ ರೂಪಿ ಶ್ರೀಹರಿ ಇರುತ್ತಾನೆ. ಸಾಸಿವೆ, ಇಂಗು, ಏಲಕ್ಕಿ, ಕರ್ಪೂರಗಳಲ್ಲಿ ಮನ್ಮಥನನ್ನು ಅವನೊಳಗೆ ಪುರುಷೋತ್ತಮ ರೂಪವನ್ನು ಪರಮ ಭಕ್ತಿಯಿಂದ ಪೂಜಿಸಬೇಕು. ಕಠಿಣವಾದ ಬರ್ಕೊಳ್ರಿ. ಸರ್ಷಪ ಅಂದ್ರೆ ಸಾಸಿವೆ, ರಾಮಠ ಅಂದ್ರೆ ಇಂಗು, ವಾಚಸ್ಪತಿ ಅಂದ್ರೆ ಬೃಹಸ್ಪತಿ,
ನಿರಯ ಅಂದರೆ ನರಕ. ಕಟು ಅಂದರೆ ಖಾರ. ಸ್ಮರಿಸುವ ಚಸ್ಪತಿಯ ಸೋಪಸ್ಕರದೊಳಗೆ ಪ್ರದ್ಯುಮ್ನ ನಿಪ್ಪನು. ನಿರಯಪತಿ ಯಮಧರ್ಮ ಕಟು ದ್ರವ್ಯದೊಳಗ ನಿರುದ್ಧ. ಸರಶಪ ಶ್ರೀರಾಮ ಟೇಳದಿ ಸರನ ಶ್ರೀ ಪುರುಷೋತ್ತಮನ. ಕರ್ಪೂರದಿ ಚಿಂತಿಸಿ ಪೂಜಿಸುತ್ತಲಿರು ಪರಮ ಭಕುತಿಯಲಿ. ನಾಲಿಗಿಂದಲಿ ಸ್ವೀಕರಿಪರಸ. ಕಾಲು ಮೊದಲಾದದರೊಳಗೆ. ಘೃತ ತೈಲ ಪಕ್ವ ಪದಾರ್ಥದೊಳಗಿಹ ಚಂದ್ರನಂದನನ. ಪಾಲಿಸುವಧೋಕ್ಷಜನ ಚಿಂತಿಸು. ಸ್ಥೂಲ ಕೂಷ್ಮಾಂಡ ತಿಲಮಾಶಜ. ಈ ಲಲಿತ ಭಕ್ಷ್ಯದಲ್ಲಿ ದಕ್ಷನು ಲಕ್ಷ್ಮೀ ನರಸಿಂಹ. ಇನ್ನ ಕೆಲವು ಪದಾರ್ಥಗಳು ಏನು, ನಾಲಿಗಿಂದಲಿ ಸ್ವೀಕರಿಪರಸ. ನಾಲಿಗೆಯಿಂದ ನಾವು ಸ್ವೀಕಾರ ಮಾಡುವಂತಹ ರಸ. ಎಲ್ಲ ನಾಲಿಗಿಂದೇ ರಸ. ರುಚಿ ನೋಡಬೇಕು ಅಂದರೆ ಎಲ್ಲ ನಾಲಿಗಿಂದನೇ. ಆದರೆ ಸ್ಪೆಷಲ್ಲಾಗಿ ನಾಲಿಗೆಯಿಂದ ರುಚಿ ನೋಡ್ತಕ್ಕಂಥ ಕೆಲವು ಪದಾರ್ಥಗಳು ಏನೋ ಈ ಗೊಜ್ಜು ಗಿಜ್ಜು ಅಥವಾ ಇನ್ನೇನಾಯಿತು ನೆಕ್ತೀವಿ, ಭಾಗ ಹೆಚ್ಚಿಗೆ ಲೊಟ್ಟಿಗೆ ಹಾಕ್ತೀವಿ. ನಾಲಿಗೆ ತಾಕ್ತೇನೆ ಲೊಟ್ಟಿಗೆ ಹಾಕ್ತೀವಿ. ಆಗ ನಾಲಿಗೆಯಿಂದ ನೋಡಿ ಲೊಟ್ಟಿಗೆ ಆಗತಕ್ಕಂತಹ ಪದಾರ್ಥಗಳು ಚೋಷ್ಯ ಪದಾರ್ಥಗಳನ್ನು ಮಾತು. ಆ ರೀತಿಯಾಗಿ ನಾಲಿಗೆಯಿಂದ ಸ್ವೀಕಾರ ಮಾಡತಕ್ಕಂತಹ ರಸಗಳು. ಮತ್ತು ಪಾಲು ಮೊದಲಾದರೊಳಗೆ, ಹಾಲು ಮೊದಲಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಘೃತ ತೈಲ ಪಕ್ವ ಪದಾರ್ಥದೊಳಗಿಹ. ಘೃತ ತೈಲ ಪದಾರ್ಥ ಪಕ್ವ ಪದಾರ್ಥಗಳು ಅಂದರೆ ಘೃತ ಪಕ್ವ ತೈಲ ಪಕ್ವ. ಘೃತ ಅಂದರೆ ತುಪ್ಪ, ಘೃತದಿಂದ ಪಕ್ವ ಅಂದರೆ ತುಪ್ಪದಲ್ಲಿ ಕರೆದಂತಹ ಪದಾರ್ಥಗಳು. ತೈಲ ಪಕ್ವ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು. ನಿಮಗೆ ಚೆಂದಾಗಿ ಗೊತ್ತು ಏನೇನು ಅಂತ. ಮತ್ತೆ ಎಣ್ಣೆಯಿಂದ ಕರೆದಂತಹ ಪದಾರ್ಥಗಳು, ತುಪ್ಪದಿಂದ ಕರೆದಂತಹ ಪದಾರ್ಥಗಳು, ಆ ಎಲ್ಲ ಪದಾರ್ಥಗಳಲ್ಲಿ ಯಾರಿದ್ದಾರಂತೆ? ಚಂದ್ರನಂದನನ. ಚಂದ್ರನ ನಂದನ, ಚಂದ್ರನ ಮಗ ಅಂದರೆ ಬುಧ ಅಂತ ಅರ್ಥ. ಚಂದ್ರನ ಮಗ ಬುಧ. ಆ ಬುಧನನ್ನು ಅಲ್ಲಿ ನಾವು ನೆನೆಯಬೇಕು. ಆತ ಅಭಿಮಾನಿ. ಅದಕ್ಕೆ ನಾಲಿಗೆಯಿಂದ ಸ್ವೀಕಾರ ಮಾಡುವಂತಹ ರಸ, ಹಾಲು ಮೊದಲಾದವುಗಳು ಮತ್ತು ಎಣ್ಣೆಯಿಂದ ತುಪ್ಪದಿಂದ ಕರೆದ ಪದಾರ್ಥಗಳು ಅಲ್ಲಿ ಚಂದ್ರಮಗನಾದ ಬುಧ ಅಭಿಮಾನಿ ದೇವತೆ. ಅಲ್ಲಿ ಯಾವ ರೂಪ ಅಂದರೆ ಪಾಲಿಸುವ ಅಧೋಕ್ಷಜನ ಚಿಂತಿಸು. ಅಲ್ಲಿ ನಿಯಾಮಕನನ್ನಾಗಿ, ಪಾಲಕ ಅಂದರೆ ನಿಯಾಮಕ, ಅಲ್ಲಿ ನಿಯಾಮಕನಾಗಿ ಅಧೋಕ್ಷಜನನ್ನು ಚಿಂತಿಸಬೇಕು. ಅಧೋಕ್ಷಜ ರೂಪ. ಅದಾದ ಮೇಲೆ ಸ್ಥೂಲ ಕೂಷ್ಮಾಂಡ ತಿಲ ಮಾಷಜ. ಸ್ಥೂಲ ಕೂಷ್ಮಾಂಡ. ಕೂಷ್ಮಾಂಡ ಅಂದರೆ ಕುಂಬಳಿಕಾಯಿ. ಅದು ದಪ್ಪಕ್ಕಿರ್ತದಕ್ಕೆ ಸ್ಥೂಲ ಕೂಷ್ಮಾಂಡ ಅಂದರು. ಸಣ್ಣ ಕೂಷ್ಮಾಂಡ ಅಲ್ಲ, ಸ್ಥೂಲ ಕೂಷ್ಮಾಂಡ.
ಆ ರೀತಿಯಾದಂತಹ ಕುಂಬಳೆಕಾಯಿ, ತಿಲ ಅಂದರೆ ಎಳ್ಳು, ಮಾಷಜ, ಮಾಷ ಅಂತಂದರೆ ಉದ್ದು, ಮಾಷಜ ಆ ಉದ್ದುಗಳಿಂದ ಮಾಡತಕ್ಕಂತಹ ಈ ಲಲಿತ ಭಕ್ಷ್ಯಗಳಲ್ಲಿ ಯಾವ ರೀತಿಯಾದಂತಹ ಕುಂಬಳೆಕಾಯಿಂದ, ಎಳ್ಳಿನಿಂದ ಮತ್ತು ಉದ್ದುಗಳಿಂದ ಬಂತಿನ ಜ್ಯೇಷ್ಠ ಮಾಸ ಅಪೂಪಗಳು ಮಾಡ್ತೀರಿ. ಹೀಗಾಗಿ ಆ ಉದ್ದುಗಳಿಂದ ಮಾಡಿದ್ದಾಗಲಿ ಅಥವಾ ಎಳ್ಳಿಂದ ಮಾಡಿದ ಪದಾರ್ಥಗಳಾಗಲಿ, ಕುಂಬಳೆಕಾಯಿಂದ ಮಾಡಿದ ಭಕ್ಷ್ಯಗಳಲ್ಲಿ ಅಲ್ಲೆಲ್ಲ ದಕ್ಷ ಅಭಿಮಾನಿಯಾಗಿದ್ದಾನೆ. ಅಲ್ಲಿ ನಿಯಾಮಕನಾಗಿ ಲಕ್ಷ್ಮೀ ನರಸಿಂಹದೇವರು ಅಲ್ಲಿ ನಿಯಾಮಕನಾಗಿದ್ದಾನೆ ಅಂತ ಚಿಂತಿಸಬೇಕು ಅಂತ ಹೇಳ್ತಿದ್ದಾರೆ. ಗೊತ್ತಲ್ಲ? ನಾಲಿಗೆಯಿಂದ ಸ್ವೀಕರಿಸುವ ರಸ ಹಾಲು ಮೊದಲಾದವುಗಳೊಳಗೆ ಮತ್ತು ಎಣ್ಣೆ ತುಪ್ಪಗಳಿಂದ ಕರೆದ ಪದಾರ್ಥಗಳೊಳಗೆ ಚಂದ್ರಪುತ್ರನಾದ ಬುಧ ಅಭಿಮಾನಿ. ಅಲ್ಲಿ ಅಧೋಕ್ಷಜ ರೂಪ, ನಿಯಾಮಕ ರೂಪ. ಕುಂಬಳೆಕಾಯಿ, ಎಳ್ಳು ಮತ್ತು ಉದ್ದುಗಳಿಂದ ಮಾಡಿದ ಭಕ್ಷ್ಯಗಳಲ್ಲಿ ದಕ್ಷ ಅಭಿಮಾನಿ. ಅಲ್ಲಿ ಲಕ್ಷ್ಮೀ ನರಸಿಂಹ ನಿಯಾಮಕ. ಕಠಿಣ ಪದಾರ್ಥಗಳಲ್ಲಿ ಕೂಷ್ಮಾಂಡ ಅಂದ್ರೆ ಕುಂಬಳೆಕಾಯಿ ಬರ್ಕೊಳ್ರಿ. ತಿಲ ಅಂದ್ರೆ ಎಳ್ಳು, ಮಾಷ ಅಂದ್ರೆ ಉದ್ದು. ಇವತ್ತು ಮಾಡಿದ ಅಡಿಗೆಯಲ್ಲಿ ಪ್ರಧಾನ ಯಾರು ಬಂದಾರ ಹೇಳ್ರಿ ಊಟ ಮಾಡಿದವರು?
ಹಾ ಪ್ರಮೋದಿಯವರು ಬಂದಾರ. ಪ್ರಮೋದಿಯವರು ಬಂದಾರ. ಇನ್ನ ಯಾರು ಬಂದಾರ? ಇನ್ನ ಯಾರು? ಹಾ ಬುಧ ಬಂದಾನಲ್ಲ. ಬುಧ ಬಂದಾನಲ್ಲ ಬುಧ. ತೈಲ ಪಕ್ವ ಪದಾರ್ಥಗಳಲ್ಲಿ ಬಂದ. ಆಮೇಲೆ ಕೂಷ್ಮಾಂಡ ಬಂತಲ್ಲ. ಹ್ಮ್ ಅಷ್ಟು ಹಿಂಗ. ಸೊ ಈಗ ಇವತ್ತು ಯಾರು ಬಂದಾರ ಅಂದ್ರೆ ಹೇಳ್ಬೇಕು ಮಾತು. ಬ್ರಹ್ಮದೇವರು ಬಂದಿದ್ರು ಇವತ್ತು ಅಂದ್ರೆ ಅರ್ಥ ಅಲ್ಲ ಯಾರಿಗೆ ಏನ್ ಬ್ರಹ್ಮದೇವರು ಬಂದಾರ ಅಂತ. ಓಹೋ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದ, ಓಹೋ ಮಂಡಿ ಮಾಡ್ಯಾರ ಅಂತ. ಬ್ರಹ್ಮದೇವರು ಬಂದಾರ ಅಂದ್ರೆ ಮಂಡಿ ಮಾಡ್ಯಾರ ಅಂತ ಅರ್ಥ. ಹ್ಮ್. ಇಂಗು ಇಂಗು ಒಂದು ಸುಗಂಧ ಪದಾರ್ಥಗಳಲ್ಲಿ ಇಂಗು ಒಂದು ಹೇಳಿದ್ದಾರೆ. ಇಂಗು ಬಳಸೋ ಪದ್ಧತಿ ಬಂದದ. ಕೆಲವು ಕಡೆ ಬಿಡೋರು ಅದು ಬಿಡ್ತಾರೆ. ಅದರಲ್ಲಿ ಯತಿಗಳು ಸಾಧ್ಯ ಅಷ್ಟು ಬಿಡಬೇಕು, ಗೃಹಸ್ಥರು ಸಾಧ್ಯ ಅಷ್ಟು ತಗೋಬೋದು ಅಂತ ನಿಯಮ. ಹೀಗಾಗಿ ಎಷ್ಟು ಬಿಟ್ಟರೆ ಅಷ್ಟು ಭಗವಂತ ಪ್ರೀತಿ ಅಷ್ಟು. ಜನರಲ್ ಅಲ್ಲದೆ ಈ ಎಲ್ಲ ಸುಗಂಧ ಪದಾರ್ಥಗಳು ಬಿಡತಕ್ಕಂತಹ ನಿಯಮನೂ ಇದೆ ಚಾತುರ್ಮಾಸದಲ್ಲಿ. ಆವಾಗ ಇಂಗು ಬಿಡ್ತಾರೆ. ಇಲ್ಲ ಸಾಧಾರಣ ಆಗಿ ಇಂಗುವನ್ನು ತಗೊಳ್ತಾರೆ. ಎರಡು ಇದರಲ್ಲಿ ಹೆಚ್ಚಿನ ಸುಗಂಧಗಳಲ್ಲದೆ ಮಿನಿಮಮ್ ಏನು ಸುಗಂಧಗಳು ಇರ್ತವೆ ಬಗರ್ನಿಗೆ ಅದೊಂದು ಬಳಸ್ತಾರೆ. ಹಂಗೆ ಪದ್ಧತಿ ಬಂದದಷ್ಟೇ. ಹೆಂಗೆ ರಾನೂಟದಲ್ಲಿ ಸಾಸಿವೆ ಹೆಂಗೆ ಪದ್ಧತಿ ಬಂದದು ಹಂಗೆ. ನಾಲಿಗಿಂದಲಿ ಸ್ವೀಕರಿಪ ರಸಪಾಲು ಮೊದಲಾದದರೊಳಗೆ. ಘೃತ ತೈಲ ಪಕ್ವ ಪದಾರ್ಥದೊಳಗಿಹ ಚಂದ್ರನಂದನನ. ಪಾಲಿಸುವಧೋಕ್ಷಜನ ಚಿಂತಿಸು ಸ್ಥೂಲ ಕೂಷ್ಮಾಂಡ ತಿಲಮಾಶಜ. ಈ ಲಲಿತ ಭಕ್ಷದಲ್ಲಿ ದಕ್ಷನು ಲಕ್ಷ್ಮೀ ನರಸಿಂಹ. ಸಂಶಯ ಇದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.